ಸ್ನೇಹಿತರೆ, ರಶ್ಮಿಕಾ ಮಂದನ್ ಮಾಡಿದ ತಪ್ಪಾದರೂ ಏನು? ರಕ್ಷಿತಾ ಶೆಟ್ಟಿಯವರ ಮತ್ತು ರಶ್ಮಿಕಾ ಅವರ ನಡುವೆ ಆದದ್ದು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು, ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಕೆಳಗಡೆ ಇರುವ ರೆಡ್ ಬಟನ್ ಅಂದರೆ ಕೆಂಪು ಬಟನ್ ಇರುವ ಸಬ್ಸ್ಕ್ರೈಬ್ ಬಟನ್ ಇರುವ ಅದನ್ನ ಕ್ಲಿಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕಷ್ಟಪಟ್ಟು ವಿಡಿಯೋ ಮಾಡೋಕ್ಕಿಂತ ನಮಗೂ ಒಂದು ಸಪೋರ್ಟ್ ಸಿಕ್ಕಾಗುತ್ತಿದೆ. ಬನ್ನಿ ಸ್ನೇಹಿತರೆ ನೋಡೋಣ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಯಾಕೆ ಅಂತ ನಿಮಗೆ ಗೊತ್ತಾ? ಈಗ ಅದೇ ರಶ್ಮಿಕಾ ಮಂದನ ವಿಜಯ್ ದೇವರಕೊಂಡ ಅವರನ್ನು ಮದುವೆಯಾಗಿದ್ದಾರೆ ಸ್ನೇಹಿತರೆ. ಆದರೆ ವಿಜಯ್ ದೇವರಕೊಂಡ ಅವರು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೇ ಬೇರೆ ಹುಡುಗಿಯನ್ನು. ಹೌದು, ವಿಜಯ್ ದೇವರಕೊಂಡ ಅವರ ಒಬ್ಬಳು ಫಾರಿನ್ ಹುಡುಗಿಯನ್ನು ತುಂಬ ಪ್ರೀತಿಸುತ್ತಿದ್ದರು, ಪ್ರೀತಿ ಮಾಡ್ತಾ ಇದ್ದರು ಸ್ನೇಹಿತರೆ. ಆದರೂ ಕೂಡ ರಶ್ಮಿಕಾ ಮಂದನ್ ಅವರನ್ನೇ ಯಾಕೆ ಮದುವೆ ಆಗಿದ್ದರು? ಹಾಗೆಯೇ ರಕ್ಷಿತಾ ಶೆಟ್ಟಿ ಅವರ ರಶ್ಮಿಕಾ ಮಂದನ ತುಂಬ ಪ್ರೀತಿ ಮಾಡಿ ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಂಡು ಮೇಲೂ ಅವರಿಬ್ಬರು ಯಾವ ಕಾರಣಕ್ಕೆ ದೂರವಾಗಿದ್ದಾರೆ ಏನು? ರಕ್ಷಿತಾ ಅವರು ರಶ್ಮಿಕಾ ಮಂದನ್ ಕಾಲ್ ಮಾಡಿದರೆ ಅವರು ಕಾಲನ್ನು ರಕ್ಷಿತಾ ಏನೆಂದರೆ ಅವರು ಪಿಕ್ ಮಾಡಿರಲ್ವಂತೆ. ಈ ರೀತಿ ನಿಜಕ್ಕೂ ನಡೆದಿದ್ದಾದರೆ ಏನಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮತ್ತು ಯಾರು ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಇದ್ದೀರಾ, ರಕ್ಷಿತ್ ಶೆಟ್ಟಿ ಫ್ಯಾನ್ಸ್ ಇದ್ದೀರಾ, ಕೆಳಗಡೆ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಅಂದರೆ ಜೈ ರಕ್ಷಿತ್ ಶೆಟ್ಟಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ರಶ್ಮಿಕಾ ಮಂದನ್ ಅವರು ಇವತ್ತು ದೊಡ್ಡ ಹೀರೋಯಿನ್ ಆಗಿದ್ದಕ್ಕೆ ಮೇನ್ ರೀಸನ್ ಯಾರು ಅಂದರೆ ಅದು ನಮ್ಮ ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಅವರು. ಏನೆಂದರೆ ಕಿರಿಕ್ ಪಾರ್ಟಿ ಸಿನಿಮಾವನ್ನು ಮಾಡೋದಕ್ಕೆ ಇರುವಂತಹ ಹೀರೋಯಿನ್ಸ್ಗಳನ್ನು ಬಿಟ್ಟು ಒಬ್ಬರು ಹೊಸ ಹೀರೋಯಿನನ್ನು ಹಾಕ್ಕೊಂಡು ಸಿನಿಮಾ ಮಾಡಬೇಕೆಂದು ಹೊಸ ಮುಖ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಆಗ ರಶ್ಮಿಕಾ ಮಂದನ್ ಅವರು ಅಂದರೆ MS ರಾಮಯ್ಯ ಕಾಲೇಜಿನಲ್ಲಿ ಓದ್ತಾ ಇದ್ದರು. ಅವರು ಫೋಟೋಸ್ಗಳನ್ನು ನೋಡಿದಂಥ ರಿಷಬ್ ಶೆಟ್ಟಿ ಅವರು ರಶ್ಮಿಕಾ ಮಂದನ್ ಅವರನ್ನು ಆಡಿಷನ್ಗೆ ಕರೀತಾರೆ ಸ್ನೇಹಿತರೆ. ಆದರೆ ಆಡಿಷನಲ್ಲಿ ರಶ್ಮಿಕಾ ಮಂದನ್ ಅವರಿಗೆ ಸ್ವಲ್ಪನೂ ಕೂಡ ಆ್ಯಕ್ಟಿಂಗ್ ಬರ್ತಿರಲಿಲ್ಲ ಸ್ನೇಹಿತರೆ. ಆದರೂ ಕೂಡ ಒಂದು ಹೊಸ ಮುಖವನ್ನು ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತೇಳಿ ರಿಷಬ್ ಶೆಟ್ಟಿ ಅವರು ರಶ್ಮಿಕಾ ಮಂದನ್ ಅವರನ್ನು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲ ಅಂದಿದ್ದರೆ ರಶ್ಮಿಕಾ ಮಂದನ ಇವತ್ತು ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾಯಿದ್ರು ಸ್ನೇಹಿತರೆ. ಯಾರಿಗೆ ಗೊತ್ತಾಗದಾಗೆ ಇರ್ತಾಯಿದ್ರು ಸ್ನೇಹಿತರೆ. ಶೂಟಿಂಗ್ ಶುರುವಾಗುತ್ತಿದ್ದ ಆ ಶೂಟಿಂಗ್ನಲ್ಲಿ ಟೈಮಿಂಗ್ ರಶ್ಮಿಕಾ ಮತ್ತು ಏನಂದರೆ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದನ ಜೊತೆಯಾಗಿ ಸಮಯ ಕಳೆಯುತ್ತಿದ್ದರು ಸ್ನೇಹಿತರೆ. ಹೀಗಾಗಿ ಅವರಿಬ್ಬರು ಒಬ್ಬರೊಬ್ಬರನ್ನು ಪ್ರೀತಿಸೋಕ್ಕೆ ಶುರು ಮಾಡಿಕೊಂಡಿದ್ದರು. ನಂತರ ಕಿರಿಕ್ ಪಾರ್ಟಿ ಸಿನಿಮಾ 2016ರಲ್ಲಿ ರಿಲೀಸ್ ಆಗುತ್ತದೆ ಸ್ನೇಹಿತರೆ. ರಶ್ಮಿಕಾ ಅವರ ಕ್ಯೂಟ್ ಆ್ಯಕ್ಟಿಂಗನ್ನು ಕಂಡ ಕನ್ನಡಿಗರು ತುಂಬ ದೊಡ್ಡ ಮಟ್ಟದಲ್ಲಿ ಆ ಸಿನಿಮಾವನ್ನು ಗೆಲ್ಲಿಸ್ತಾರೆ ಸ್ನೇಹಿತರೆ. ಸುಮಾರು 50 ಕೋಟಿಗಿಂತ ಜಾಸ್ತಿ ಆ ಸಿನಿಮಾ ಟೈಮಲ್ಲಿ 50 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡುತ್ತದೆ ಸ್ನೇಹಿತರೆ. ನಂತರ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಅವರು ಒಟ್ಟಿಗೆ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಿದ್ರು ಸ್ನೇಹಿತರೆ. ಹಾಗೆ ಒಂದು ದಿನ ಹೆಜ್ಜೆ ಮುಂದಕ್ಕೆ ಹೋಗಿ 2017ರಲ್ಲಿ ರಶ್ಮಿಕಾ ಅವರು ಮತ್ತು ಅವರ ಹುಟ್ಟೂರಿನ ಮಡಿಕೇರಿಯಲ್ಲಿ ಇವರಿಬ್ಬರು ಗ್ರ್ಯಾಂಡಾಗಿ ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಳ್ತಾರೆ ಸ್ನೇಹಿತರೆ. ಆ ನಿಶ್ಚಿತಾರ್ಥದಿಂದ ಇನ್ನೂ 2 ವರ್ಷದ ಬಳಿಕ ಇವರಿಬ್ಬರಿಗೂ ಮದುವೆ ಮಾಡಿಸೋಣ ಎಂದು ದೊಡ್ಡವರು ತೀರ್ಮಾನ ಮಾಡಿರ್ತಾರೆ ಸ್ನೇಹಿತರೆ. ಇದರಿಂದ ಅವರ ಫ್ಯಾನ್ಸ್ ಕೂಡ ತುಂಬ ಖುಷಿಯಾಗಿರ್ತಾರೆ. ಹೀಗೆ ಎಲ್ಲ ಸರಿಯಾಗಿ ಇತ್ತು. ನಂತರ ರಶ್ಮಿಕಾ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದಕ್ಕೆ ಕೂಡ ರಕ್ಷಿತ್ ಅವರೇ ಡಿಸೈಡ್ ಮಾಡಿದರು. ನಂತರ ರಕ್ಷಿತಾ ಶೆಟ್ಟಿ ಅವರ ಒಪ್ಪಿಗೆಯಿಂದ ಗೋವಿಂದ ಸಿನಿಮಾದಲ್ಲಿ ರಶ್ಮಿಕಾ ಅವರು ಆ್ಯಕ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಆ ಸಿನಿಮಾದಲ್ಲಿ ಮುತ್ತನ್ನು ಕೊಡುವಂಥ ಸೀನ್ ಇರೋದರಿಂದ ಆ ಸಿನಿಮಾದ ಡೈರೆಕ್ಟರ್ ರಕ್ಷಿತಾ ಶೆಟ್ಟಿ ಅವರಿಗೆ ಹೇಳಿರೋದೇ ಇಲ್ಲ ಸ್ನೇಹಿತರೆ, ಆ ಸೀನ್ ಹೀಗೆ ಇರುತ್ತದೆ ಅಂತ ಹೇಳಿ. ಆಗ ಮುತ್ತನ್ನು ಕೊಡುವಂಥ ಸೀನ್ ಇದ್ದಿರೋದ್ರಿಂದ ಅದೇ ರೀತಿ ಮುತ್ತನ್ನು ಕೊಟ್ಟು ಆ್ಯಕ್ಟ್ ಮಾಡ್ತಾರೆ.
ಇದು ಆಗ ತುಂಬ ವೈರಲ್ ಆಗುತ್ತದೆ ಸ್ನೇಹಿತರೆ. ಅದನ್ನು ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ. ನಿಶ್ಚಿತಾರ್ಥ ಆದ ಮೇಲೂ ಕೂಡ ಈ ರೀತಿ ಒಂದು ಸೀನನ್ನು ಆ್ಯಕ್ಟ್ ಮಾಡೋಕ್ಕೆ ಎಷ್ಟು ಸರಿ ಅಂತ ರಕ್ಷಿತಾ ಶೆಟ್ಟಿ ಅವರ ಫ್ಯಾನ್ಸ್ ಅಷ್ಟೆಲ್ಲ ಅಲ್ಲದೆ ಇಡೀ ಕನ್ನಡಿಗರು ಕೋಪಗೊಳ್ತಾರೆ. ಅಷ್ಟೇ ಅಲ್ಲ, ರಶ್ಮಿಕಾ ಏನಂದರೆ ಅವರು ಆ ರೀತಿ ಸೀನಲ್ಲಿ ಆ್ಯಕ್ಟ್ ಮಾಡೋದನ್ನು ಕೂಡ ಮುಂಚೆ ರಕ್ಷಿತ್ ಶೆಟ್ಟಿಗೆ ಹೇಳಿರೋದೇ ಇಲ್ಲ ಸ್ನೇಹಿತರೆ. ಹೀಗಾಗಿ ರಕ್ಷಿತಾ ಶೆಟ್ಟಿಯವರು ಕೂಡ ರಶ್ಮಿಕಾ ಮಂದನ್ ಅವರ ಮೇಲೆ ತುಂಬ ಬೇಜಾರಾಗಿರುತ್ತದೆ. ಹೀಗಾಗಿ ರಶ್ಮಿಕಾ ಅವರು ರಕ್ಷಿತಾ ಶೆಟ್ಟಿಗೆ ಇದರ ಬಗ್ಗೆ ಮಾತಾಡಿ ಬಗೆಹರಿಸಿಕೊಳ್ಳೋಣ ಅಂತೇಳಿ ಕಾಲ್ ಮಾಡಿದರೂ ಕೂಡ ಅದನ್ನು ಪಿಕ್ ಮಾಡದೆ ರಕ್ಷಿತಾ ಶೆಟ್ಟಿಯವರು ಕಾಲನ್ನು ಕಟ್ ಮಾಡ್ತಿದ್ದರಂತೆ. ಕೊನೆಗೂ ಅವರಿಬ್ಬರು ಕಂಪ್ಲೀಟಾಗಿ ದೂರವಾಗ್ತಾರೆ. ಹೀಗಾಗಿ ರಶ್ಮಿಕಾ ಮಂದನ್ ಅವರಿಗೆ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನೇಕ ಸಿನಿಮಾಗಳು ಆಫರ್ಸ್ಗಳು ಬರುತ್ತೆ. ವಿಜಯ್ ದೇವರಕೊಂಡ ಅವರ ಜೊತೆ ಕೆಲವೊಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋದರಿಂದ ಅವರಿಬ್ಬರ ಜೊತೆಯಲ್ಲಿ ಎಲ್ಲೆಲ್ಲಿ ಇಲ್ಲೆಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹೀಗಾಗಿ ಅವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಎಲ್ಲವೂ ಶುರುವಾಗುತ್ತದೆ ಅನ್ನೋ ಸುದ್ದಿಗಳು ಹರಿದಾಡುತ್ತದೆ ಇರುತ್ತೆ. ಏನಂದರೆ ಅವರ ಬಗ್ಗೆ ಸುದ್ದಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತದೆ ಸ್ನೇಹಿತರೆ. ಏನಂದರೆ ತೆಲುಗು ಸಿನಿಮಾಗಳ ಟಾಪ್ ಹೀರೋನಾಗಿ ಏನಂದರೆ ರಶ್ಮಿಕಾ ಮಂದನ್ ಅವರು ಗುರುತಿಸಿಕೊಳ್ಳುತ್ತಾರೆ ಸ್ನೇಹಿತರೆ. ಇದರಿಂದ ನಾನು ದೊಡ್ಡ ಹೀರೋಯಿನ್ ಆಗ್ತಿದ್ದೀನಿ ಅನ್ನೋ ಗರ್ವದಿಂದ ಕನ್ನಡದ ಬಗ್ಗೆ ಕನ್ನಡ ಸಿನಿಮಾಗಳ ಬಗ್ಗೆ ಅವಮಾನ ಆಗೋ ಹಾಗೆ ಮಾತಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದನೇ ಏನೆಂದರೆ ಬ್ಯಾನ್ ಆಗ್ತಾರೆ ಸ್ನೇಹಿತರೆ. ಅದರ ಜೊತೆಗೆ ರಶ್ಮಿಕಾ ಅವರನ್ನು ಟ್ರೋಲ್ ಮಾಡೋದಕ್ಕೂ ಮಾತ್ರ ನಿಲ್ಲಿಸೇ ಇರೋದಿಲ್ಲ. ನನಗೆ ಮಾಡಿದ್ದ ಟ್ರೋಲ್ಗಳನ್ನು ಕಂಡು ರಶ್ಮಿಕಾ ತುಂಬ ದಿನಗಳವರೆಗೆ ಅಳುತ್ತಾ ನಾನು ಆ್ಯಕ್ಟಿಂಗ್ ಮಾಡೋದನ್ನೇ ನಿಲ್ಲಿಸಿ ಬಿಡಬೇಕು ಅಂತೇಳಿ ಅಂದಿಕೊಂಡಿರ್ತಾಳೆ. ಅಂದರೆ ರಕ್ಷಿತಾ ಶೆಟ್ಟಿ ಅಂದರೆ ಅವರು ರಶ್ಮಿಕಾ ಬಗ್ಗೆ ಮಾಡಿರುವಂಥ ಟ್ರೋಲ್ಗಳನ್ನು ನಿಲ್ಲಿಸಿ ಅವರನ್ನು ಇಷ್ಟದಂತೆ ಅವರ ಪಾಡಿಗೆ ಇರೋಕೆ ಬಿಟ್ಟು ಬಿಡಿ ಅಂತೇಳಿ ಫ್ಯಾನ್ಸ್ಗಳನ್ನು ಕೇಳಿಕೊಳ್ತಾರೆ. ಇನ್ನೊಂದು ವಿಷಯ ಏನು ಗೊತ್ತಾ, ರಶ್ಮಿಕಾ ಅವರಿಗೆ ರಕ್ಷಿತಾ ಶೆಟ್ಟಿ ಅವರು 13 ವರ್ಷ ವಯಸ್ಸಿನಲ್ಲಿ ದೊಡ್ಡವರು ಆದರೂ ಕೂಡ ಅವರಿಬ್ಬರು ಪ್ರೀತಿ ಮಾಡಿರ್ತಾರೆ. ಇದರ ನಡುವೆ ವಿಜಯ್ ದೇವರಕೊಂಡ ಮತ್ತು ಏಲಿಯನ್ಸ್ ಎಂಬ ಒಂದು ಹುಡುಗಿ ಜೊತೆಯಲ್ಲಿ ಇರುವಂಥ ಫೋಟೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಅಷ್ಟೇ ಅಲ್ಲ, ಆ ಫಾರಿನ್ ಹುಡುಗಿ ಅವರ ತಾಯಿ ವಿಜಯ್ ದೇವರಕೊಂಡ ಅವರ ಫ್ಯಾಮಿಲಿ ಜೊತೆ ಕುಳಿತಿರುವಂಥ ಫೋಟೋಸ್ಗಳನ್ನು ಕೂಡ ವೈರಲ್ ಆಗುತ್ತದೆ. ಯಾಕಂದರೆ ವಿಜಯ್ ದೇವರಕೊಂಡ ಆ ಫಾರಿನ್ ಹುಡುಗಿಯನ್ನು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರುತ್ತಿರುತ್ತದೆ. ಆದರೆ ವಿಜಯ್ ದೇವರಕೊಂಡ ಅವರು ಮಾತ್ರ ಇದರ ಬಗ್ಗೆ ಯಾವುದನ್ನು ಹೇಳಿಕೊಳ್ಳಲ್ಲ. ಇದೆಲ್ಲ ಸೀಕ್ರೆಟ್ ಆಗಿಯೇ ಹೇಳ್ತಾರೆ. ಯಾಕಂದರೆ ಮತ್ತೊಂದು ಕಡೆ ರಶ್ಮಿಕಾ ಮಂದನ್ ಅವರ ವಿಜಯ್ ದೇವರಕೊಂಡ ಅವರ ಜೊತೆ ತುಂಬ ಕ್ಲೋಸ್ ಆಗಿದ್ದರಿಂದ ರಶ್ಮಿಕಾ ಅವರ ಜೊತೆ ಪ್ರೀತಿಯಲ್ಲಿ ಮುಳುಗಿರ್ತಾರೆ. ಆದ್ದರಿಂದ ಈಗ ಕೊನೆಗೆ ರಾಜಸ್ಥಾನದ ಉದಯಪುರದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅದ್ದೂರಿಯಾಗಿ ಇಬ್ಬರು ಮದುವೆಯಾಗಿದ್ದಾರೆ ಸ್ನೇಹಿತರೆ. ಬೆಳಗ್ಗೆ 10 ಗಂಟೆಗೆ ತೆಲುಗು ಸಂಪ್ರದಾಯದಲ್ಲಿ ಮದುವೆ ಆಗಿ ನಂತರ 4:30ಕ್ಕೆ ಕೊಡಗು ಸಂಪ್ರದಾಯದಂತೆ ಮದುವೆ ಆಗಿದ್ದಾರೆ. ಇದರ ಬಗ್ಗೆ ಮದುವೆ ಬರೋದಕ್ಕೆ ರಿಷಬ್ ಶೆಟ್ಟಿಗೆ ಮತ್ತು ರಕ್ಷಿತಾ ಶೆಟ್ಟಿಗೆ ಇನ್ವೈಟ್ ಮಾಡೇ ಇಲ್ಲ ಅಂತ ಹೇಳಲಾಗುತ್ತಿದೆ ಸ್ನೇಹಿತರೆ. ನೋಡಿದ್ರಲ್ಲ ರಕ್ಷಿತಾ ಶೆಟ್ಟಿ ಅವರ ಬದುಕಿನಲ್ಲಿ ರಶ್ಮಿಕಾ ಅವರು ಯಾವ ರೀತಿ ಬಂದು ಯಾವ ರೀತಿ ಕಣ್ಮರೆಯಾದರು ಅಂತ. ರಕ್ಷಿತಾ ಶೆಟ್ಟಿ ಮತ್ತು ರಶ್ಮಿಕಾ ಅವರಿಗೆ ಎಂಗೇಜ್ಮೆಂಟ್ ಆಗಿದೆ, ಇನ್ನೇನು ಮದುವೆ ಆಗ್ತಾರೆ ಅನ್ನೋಷ್ಟರಲ್ಲಿ ಅವರ ಕಂಪ್ಲೀಟ್ ದೂರ ಆಗ್ತಾರೆ ಸ್ನೇಹಿತರೆ. ಬದುಕು ಬದಲಾಗಿ ಹೋಗುತ್ತದೆ ಸ್ನೇಹಿತರೆ. ಆದರೆ ರಕ್ಷಿತಾ ಅವರು ಮಾತ್ರ ಇಂದಿಗೂ ಕೂಡ ಸಿಂಗಲ್ ಆಗೇ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಸ್ನೇಹಿತರೆ. ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಮತ್ತು ಇದೇ ಥರ ಹೊಸ ವಿಡಿಯೋ ಬಂದರೆ ನಾನು ಮಾಡಿ ಹಾಕ್ತೀನಿ ಸ್ನೇಹಿತರೆ. ಪ್ಲೀಸ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಸ್ನೇಹಿತರೆ, ನಿಮ್ಮಿಂದ ಒಂದು ಸಹಾಯವಾಗುತ್ತದೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ರಕ್ಷಿತಾ ಶೆಟ್ಟಿ ಬಗ್ಗೆ ಮತ್ತು ರಶ್ಮಿಕಾ ಮಂದನ್ ಬಗ್ಗೆ ನಿಮಗೆ ಏನು ಅನಿಸಿಕೆ ಇದೆಯೋ ಅದನ್ನು ನಮ್ಮ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಮಗೆ ತಿಳಿಸೋ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.